ಬೆಳಗ್ಗೆ ಅವ್ನು ನನಗೂ ಗಲಾಟೆಯೇ, ಒಂದೊತ್ತಲು ಗಲಾಟೆಯೇ. ಯಾಕಪ್ಪ ನಿದ್ದೆ ಕೊಡ್ತಾನೆ ಈ ಕೆಲಸ ಮಾಡ್ತಾ ಇದೀಯ ಅಂದ್ರೆ ನನ್ನ ಕೆಲಸ ಕಳಿಸ್ತಾರೆ ಅಂತಾನೆ ಊರು ಬಿಟ್ಟೋಗ್ಬಿಟ್ರು. ಊರು ಹೊಂಟೋಗು ನನ್ನ ಕೈ ಸಿಕ್ಕಿದ್ದ 6 ತಿಂಗಳು 1 ವರ್ಷ 2 ಸಾರಿ ಸಿಕ್ಕವ್ರು ಅಷ್ಟೇ ನನ್ನ ಹತ್ರ. ಎಲ್ಲವ್ರೆ ಎಲ್ಲೋದು ಎಲ್ಲಿ ಬದ್ರು ಅಂದ್ರೆ ಆ್ಯಕ್ಚುಲಿ ಈಗ ನಾನು ಎಲ್ಲಿದ್ದೀನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಬಿಗ್ ಬಾಸ್ ಶೋನಲ್ಲಿ ಎಲ್ಲರ ಹೃದಯವನ್ನು ಗೆದ್ದಂತಹ ಗಿಲ್ಲಿ ನಟರವರ ಮನೆಯಲ್ಲಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರಲ್ಲ, ಅವರ ತಂದೆ ಆ್ಯಕ್ಚುಲಿ ಗಿಲ್ಲಿ ನಟನವರ ಏನೆಲ್ಲ ಆ ಎಂಟರ್ಟೈನ್ಮೆಂಟ್ ಚೇಷ್ಟೆಗಳಿದ್ವು ಅದನ್ನೆಲ್ಲ ಸಹಿಸ್ಕೊಂಡು ಅವ್ರನ್ನ ದೊಡ್ಡ ಮಗನಾಗಿ ಮಾಡಿದಂತಹ ತಂದೆ ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಆ್ಯಕ್ಚುಲಿ ಈಗ ನೋಡಿ ನಿಮ್ಮ ಮಗ ನಿಮ್ಮ ಹತ್ರ ಬಂದು ಮೈಕ್ ಹಿಡಿಯೋ ಲೆವೆಲ್ಗೆ ಬೆಳೆದಿದ್ದಾರೆ. ಹೌದು ಸರ್. ಆ್ಯಕ್ಚುಲಿ ಮುಂಚೆ ನಿಮ್ಮ ಹತ್ರ ಎಷ್ಟು ಒದೆ ತಿಂದಿದ್ರು, ಎಷ್ಟು ಬೈಸ್ಕೊಟ್ಟಿದ್ದಾರೋ ಅದು ಹೇಳಬಾರ್ದು. ಅದು ಹೇಳೋಕೋರೆ ಹೇಳು ಕಣ್ಣೀರು ಬರ್ತವೆ. ಅವತ್ತು ಬುಕ್ಕಿಟ್ಬಿಟ್ಟು ಕೆಲಸ ಕೊಡ್ತಾಯಿದ್ದಿ, ಗೋಲ್ಗುಲ್ಲಿ ಕೊಟ್ಟು ಬದನೆ ತೋಟಕ್ಕೆ ಎದ್ಕೋದು, ಮೆಣಸಿ ತೋಟಕ್ಕೆ ಎದ್ಕೋದು ಕೆಲಸ ಕೊಡ್ತಾಯಿದ್ದಿ. ಅವ್ನು ಯಾವತ್ತು ಇಲ್ಲಿ ಬಿಗ್ ಬಾಸಲ್ಲಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಇದು ಬನಿಲ್ಲ ಅವನೇ ಪಾತ್ರ ಮಾಡ್ತಾನೆ, ಅದೇ ಥರ ಗಾತ್ರ ಕೆಲಸ ಮಾಡ್ತಾಯಿದ್ದವ. ನಮ್ಮದು ಸರ್ಟ್ ಬಿಚ್ಚಾಕ್ಬಿಟ್ಟು ಗಾತ್ರ ಕೆಲಸ ಮಾಡ್ತಾಯಿದ್ದೆ. ಕೋಲ್ಗುಲಿ ಕೊಟ್ಟಿದ್ದೀನಿ, ಎಲ್ಗುಲಿ ಕೊಟ್ಟಿದ್ದೀನಿ. ಮತ್ತು ನನಗೆ ಹುಷಾರಿಲ್ಲ ಅಂತಾರೆ ಕುರಿನೂ ಬೇಯಿಸ್ಕೊ ಬಂದವನೇ. ಆದರೆ ಅಂಥ ಮನಸ್ಸ ಇವತ್ತು ಮೈಕ್ ಹಿಡಿಸವನೇ ಅಂತ ಅಂದರೆ ನಮ್ಗೆ ಭಾಳ ಸಂತೋಷ, ಹೆಮ್ಮೆ ಅನಿಸುತ್ತೆ. ಆ್ಯಕ್ಚುಲಿ ಅವರು ಎಲ್ಲಿ ಓದಿದ್ದೆಲ್ಲ ಇಲ್ಲಿ ಚಿಕ್ಕ ಇದರಲ್ಲಿ ಮಿಡ್ಲ್ ಸ್ಕೂಲ್ ಫಸ್ಟು ನಮ್ಮೂರು, ಆಮೇಲೆ ಬಂಡೂರು. ಬಂಡೂರು ಹೈಸ್ಕೂಲ್ ಮುಗೋದು ಹೈಸ್ಕೂಲು, ಪುನಃ ದೊಡ್ಡಿ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತಲ್ಲ ಅದೇ ಸ್ಕೂಲ್. ಈಗ ನಾವು ಎಂಟ್ರಿ ಆಗ್ಬೇಕಾದ್ರೆ ಸಿಗುತ್ತೆ ಒಂದು ಸ್ಕೂಲು, ಅದೇ ಸ್ಕೂಲ್. ಆಮೇಲೆ ದೊಡ್ಡಿ ಕೆಮ್ಮದೊಡ್ಡಿ. ಕೆಮ್ಮದೊಡ್ಡಿ ಅದು ಓದ್ಬಿಟ್ಟು ITI ಪಾಸ್ ಮಾಡ್ದ. ITI ಪಾಸ್ ಮಾಡಿಬಿಟ್ಟು BHL ಕೆಲಸ ಆಗೋದು ಸರ್. ಆದರೆ ಬರ್ದೋಗ್ಬಿಟ್ಟ. ರಿಸಲ್ಟ್ ಬರೋಕ್ಕೆ ಮುಂಚೆ ಹೊಂಟೋದು. ನೈಟೇ ಒಂದಮ್ಮ ತಂತ ಎಕ್ಸಾಮೇ ಬರಲಿಲ್ಲ ಅದಕ್ಕೆ. ಬಂದರು, ಬರೋ ಗಂಟೆ ಇರಲಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟಿದ್ದೆ. ನನ್ನ ಮಗಳು ಅವಳು MCOM ಮಾಡವೆ. ಆ ಮಗ ಏನೋ ಮಾಡೋದು, ಈ ಥರ ರಿಸಲ್ಟ್ ಬರೋಕ್ಕೆ ಮೊದಲೇ ಎದ್ಬಿಟ್ಟನಲ್ಲ, ಏನು ಮಾಡೋದು, ಮೊದಲೇ 2 ಪಾರ್ಟ್ ಹೋಗಿತ್ತು. ಈಗಲೂ ಹೋಗಿರ್ಬೇಕಮ್ಮ, ಅದಕ್ಕೆ ಎದ್ಬಿಟ್ರು ಅಂದು ಹೋಲಿ. ಮೌಳಿ ಅಪೋಲೋ ಅಂಗಡಿ ಪಕ್ಕದಲ್ಲಿ ಒಂದು ಆಫೀಸಲ್ಲಿ ಚೀಟಿ ಕೊಡಪ್ಪ, ನಂಬರ್ ತೆಗಿತಾರೆ ಅಂತ. ಆಗ ನಂಬರ್ ತೆಗಿಸ್ದೆ. ಗೌಡ್ರೆ ಯಾರು ಇವರು ನನ್ನ ಮಗ ಅಂದು. ಆಗ ನೋಡಪ್ಪ ಎಲ್ಲೂ ಬೇಡ, ನೀವು BHL ಕೆಲಸ ಇತ್ತು ಅವ್ರಿಗೆ, ನೀವು ಟ್ರೈನಿಂಗ್ ಕಳಿಸಿ ಅಂತ ಅಂದರು. ಮತ್ತೆ 1 ವರ್ಷ ದಿನ ಊರಿಗೆ ಬರಲ್ಲ ಸರ್ ಅವರು. ಅಂದರೆ ನನ್ನ ಕೆಲಸ ಕಳಿಸ್ತಾರೆ ಅಂತಲೇ ಊರು ಬಿಟ್ಟೋಗ್ಬಿಟ್ರು. ಊರು ಹೊಂಟೋಗ್ಬಿಟ್ಟು ನನ್ನ ಕೈ ಸಿಕ್ಕಿದ್ದ 6 ತಿಂಗಳು 1 ವರ್ಷ 2 ಸಾರಿ ಸಿಕ್ಕವ್ರು ಅಷ್ಟೇ ನನ್ನ ಹತ್ರ. ಎಲ್ಲವ್ರೆ ಎಲ್ಲೋದ್ರು ಎಲ್ಲಿ ಬದ್ರು. ಅಂದರೆ ಅವಾಗಲೇ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗ್. ಆವಾಗಲೇ TVಯಾಗ ಕೂತ್ಕತ್ತು ಅಂತಾರೆ, ರಜಾ ಕೊಡ್ತೀನಿ, ಬೇಡ ನೈಟ್ ಎಲ್ಲ ನೋಡುವ ಆ ಫಿಲಮು ಈ ಫಿಲಮು. ಬೆಳಗ್ಗೆ ಅವ್ನು ನನಗೂ ಗಲಾಟೆಯೇ, ಒಂದೊತ್ತಲು ಗಲಾಟೆಯೇ. ಯಾಕಪ್ಪ ನಿದ್ದೆ ಕೊಡ್ತಾನೆ ಈ ಕೆಲಸ ಮಾಡ್ತಾ ಇದೆಯೇ ಅಂತ ಆಗಲೂ ಗಲಾಟೆಯೇ. ಆದರೆ ಇವತ್ತು ಈ ಜಿಂದಲ್ಲಿ ಕುರಿ ಬೇಯಿಸೋನೋ ಮಗ ಹಿಂಗಾಗವನೇ ಅಂದ್ರೆ ನಾವು ಭಾಳ ಸಂತೋಷ. ಈಗ ಅವರು ಆ್ಯಕ್ಚುಲಿ 1 ವರ್ಷ ಹೋಗ್ಬಿಟ್ಟು ವಾಪಸ್ ಬಂದಾಗ ಏನೋ ಸ್ವಲ್ಪ ನಟನೆ ಮಾಡಿದ್ರ ಅಥವಾ ಏನು ಚಾನ್ಸ್ ಸಿಗಲ್ಲ ಅಂತ ವಾಪಸ್ ಬಂದ್ಬಿಟ್ರ? ಅವರು ನಲ್ಲಿ ಮುಳೆ ಫಿಲಮ್ ತೆಗೆದು ನೋಡಿ ಆಗಲೇ ಊರಿಗೆ ಬಂದದ್ದು. ಅಲ್ಲಿ ಗಂಟ ಅದೆಲ್ಲ ಹೊರಗಡೆ ತೆಗೆದ್ಬಿಟ್ಟಿದ್ರು. ಇಲ್ಲೇ ಚನ್ನಪಟ್ಟಣದ ಹತ್ರ ಒಂದು ಹಳ್ಳಿ ಅಂತ ಮಧುರ ಹತ್ರ. ಅಲ್ಲಿ ಸೇರ್ಕೊಂಡ್ಬಿಟ್ರು. ಅಲ್ಲೋಗಿ ಸೇರ್ಕೊಂಡ್ಬಿಟ್ಟು ಆಮೇಲೆ ಸೆಟ್ ಹಾಕೋಕು ಏನೇನೋ ನಮ್ಮ ಕತೆ ಈ ಚಿತ್ರಗಳು. ಯಾವುದೋ ಚಾನಲಲ್ಲಿ ಸೆಟ್ ಕೆಲಸ ಮಾಡ್ತಿದ್ರು. ಸೆಟ್ ಕೆಲಸ ಹೋಗಿ ಆಮೇಲೆ ನಲ್ಲಿ ಮುಳೆ ಫಿಲಮ್ ತೆಗೆದ್ಮೇಲೆ ನಲ್ಲಿ ಮುಳೆ ಫಿಲಮ್ ತೆಗೆದು ಮೊಬೈಲ್ ಬಿಟ್ಟ ಮೇಲೆ ಊರಿಗೆ ಬಂದದ್ದು. ನೀವು ನೋಡಿದ್ರಿ ಅಲ್ಲಿ ಮೊಬೈಲ್? ಅದು ನೋಡಿ ನಿಮ್ಗೆ ಏನು ಅನ್ನಿಸ್ತು? ಅಲ್ಲಿ ನಮ್ಮ ಮಗ ಇದರಲ್ಲಿ ಮಾಡ್ಬಿಟ್ಟು ಹಂಗಂತ. ಅವತ್ತು ನಿಜವಲ್ಲೂ ಇವತ್ತು ಆರ್ಟ್ ಆಪ್ರೇಷನ್ ಆಗಿ ನಾನು 5 ತಿಂಗಳಾಯ್ತು ನಮಗೆ. ಅವತ್ತು ಅವ್ನು ಫಿಲಮ್ ನೋಡಿ ಒಂಥರ ಆರ್ಟ್ ಹೊಡೆದಾಗ ಆಗ್ಬಿಡ್ತು. ಇದ್ದು ಮನಸ್ಸ ಹಿಂಗಾಗೋನಲ್ಲ, ಹಿಂಗೆ ಮಾಡ್ತಾವನಲ್ಲ ಆ್ಯಕ್ಟಿಂಗ್. ನನ್ನ ಕೈಗೆ ಸಿಗ್ತಿದೆ ಅಂತ ಮನಸ್ಸ ಒಳಗೆ ಈ ಥರ ಮಾಡಿಬಿಟ್ಟ. ಆವತ್ತು ಅದೇ ಮಾಣಿಗೆ ನಿಮ್ಮದೇ TVಯಲ್ಲಿ ಕರೆಸ್ಬಿಟ್ಟದ್ದು, ಕಾಮಿಡಿ ಕಿಲರ್ ಸೇರಿಸ್ಬೇಕು. ಓಕೆ. ಅಂದರೆ 1 ವರ್ಷದಲ್ಲಿ ಏನೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಶಾರ್ಟ್ ಫಿಲಮ್ ಮಾಡಿಬಿಟ್ಟು TVಗೆ ಹೋದ್ರು. ನೆಕ್ಸ್ಟ್ ಅದಾದಮೇಲೆ ಎಲ್ಲಿವರೆಗೂ ಓದಿದ್ರು? ITI ಲಾಸ್ಟಾ? ITI ಲಾಸ್ಟು. ITI ಇನ್ಕಮ್ ಎಲ್ಲಿ ಗಂಟೆ ಓದ್ತೀವಿ ಒಬ್ರು ಕೂಲಿ ಮಾಡಿ ಓದ್ತೀನಿ, ಓದ್ಲಾ ಅಂತ ಅಂದು ಓದ್ತೀನಿ ಸುಮ್ಮಿರೋ ಸಟ್ಗೆ ಓದ್ತೀನಿ ಓದಿಲ್ಲ ಅಂತ ಇಲ್ಲ, ಓದ್ತೀನಿ ಸುಮ್ಮಿರೋ ಅಂತ ಅನ್ನೋದು. ITI ಮಾಡಿಬಿಟ್ಟು ಓದ ಸರಿ ಪುನಃ ಬರಲ್ಲ. 1 ವರ್ಷಕ್ಕೆ 2 ಮೈ ಬಂದ್ರೆ ಅಷ್ಟೇ. ಈಗ ಮತ್ತೆ ಅದೆಲ್ಲ ಆದಮೇಲೆ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರಾ? ಏನೇನು ಕೆಲಸ ಮಾಡೋರು? ಪ್ರತಿಯೊಂದು ನಾನು ಬದನೆ ಮೆಣಸಿ ತಂಬಟ್ಟು ಎಲ್ಲನೂ ಬೆಳೀತಿದ್ದೀನಿ ನಾನು. ಆ ಬಂದು ಕೆತ್ಕೋದು, ಮುರಿ ಎತ್ತಾಕೋದು, ದಾರ ಹಾಕೋದು, ತಂಬಟ್ಟು ದಾರ ಹಾಕೋದು, ಮತ್ತು ಕುರಿ ಮೇಯಿಸೋದು, ಎಮ್ಗೆ ಹುಲ್ ಕುಯ್ಯೋದು. ಆದರೆ ರಜಾ ಕೊಟ್ಟಾಗ 1 ವಾರ 15 ದಿನ 1 ತಿಂಗಳು ರಜಾ ಕೊಡ್ತಾ ಆಮೇಲೆ ಕೈ ಸಿಗ್ತಿರಲಿಲ್ಲ. ಬೇಡ ಪಚಿತೀನಿ. ನಮ್ಮ ತಂದೆ ಇದೇ ಪರ್ಸಲ್ಲಿ ಬೆಳಿಗ್ಗೆ ನಾನು ಕೆಲ್ಸಕ್ಕೆ ಹೋದರೆ 1 ಗಂಟೆ 2 ಗಂಟೆ ಬರ್ತಾಯಿದ್ವಿ.
25 ಲೋ ಅಣ್ಣವರು ಬೆಳಿಗ್ಗೆ ಓದಕ್ಕಲ್ಲ ಊಟಕ್ಕೆ ಎಲ್ಲಿಕ್ಕೆ ನೀರು ಮುಗ್ತಾರೋ ಹುಡುಗ ಸೇರಿಸ್ಕೊಂಡು ಕರ್ಕೊಬಲ್ಲ ಹೋಗಿ ಅಂತ ಅನ್ನುವ ನಮ್ಮ ಅಪ್ಪ. ಅಪ್ಪ ಸುಮೀರಪ್ಪ ಸಾಕಾದ ಊಟ ಮಾಡೋ ನೀ ಮಾಡೋ ಬಿರ್ನು ಹೋಗ ಮರ ಮನೆಗೆ ಬರ್ಲಕ್ಕನೋ ಅದೇ ಒಂದು ದೊಡ್ಡ ಕಥೆ ಆವತ್ತು ನಮ್ಮ ಅಪ್ಪನಿಗೆ. ಆಗ ಮಾತ್ರ ಕೈ ಸಿಗ್ತಿಲ್ಲ ನಾನೇ ಈ ಬೇಸಿಗೆ ರಜಾ ಮತ್ತು ದಸರಾ ರಜಾ ಕೊಡ್ತೀನಿ ನೋಡಿ, ಆಗ ಮಾತ್ರ ಕೈ ಸಿಗ್ತಿಲ್ಲ. ಅವ್ನು ನನಗೂ ಜಗಳವೇನಪ್ಪ. ಊಟ ಆದಮೇಲೆ ನಮ್ಮ ಮನೆ ಎಷ್ಟೊತ್ತು ಬಂತ ನಾ ಕಾಯ್ಕ ಮನೆಗೆ ನಮ್ಮ ಅಪ್ಪ ಒಡಗೆ ಕಾಯ್ಕದೇನೆ ಅಂತಂದ್ಬಿಟ್ಟು ತಮ್ಮನ ಮನೆಗೆ ಹೋಗಿ ಮನೆ ಕಬಿಡ್ಬೋ ಊಟ. ಆ ತಮ್ಮ ಪಕ್ಕ ತಮ್ಮನ ಮನೆ ಅದ, ಆ ತಮ್ಮನ ಮನೆ ಅವನು ತಮ್ಮ ಊಟ ಕೊಡಿಸಿ ಅಲ್ಲ ಮನಸ್ಕತ್ತ ಇದ್ದ ಅವ್ರ ಮನೆ ಹೊಡೆದ್ಬಿಡ್ತಾನೆ ಅಂತ ಅಂದ್ಬಿಟ್ಟು. ಈ ಸ್ಕೂಲ್ಗಳಲ್ಲಿ ಮತ್ತೆ ಕಾಲೇಜಲ್ಲಿ ತೀಟೆನ ಮಾಡ್ತಿದ್ರ? ತೀಟೆ ಮಾಡ್ತಿದ್ದ, ಬರೀ ಗಲಾಟೆ. ಬಂದು ಕಂಪ್ಲೇಂಟ್ ಮಾಡೋರ? ಅಲ್ಲಿ ಏನು ಸುಮ್ಮನೆ ತೀಟೆ ಒಂಥರ ಐಕಳಿಗೆ ಬೆಂಟುದು ಕೆಣಕುದು ಈ ಥರ ತೀಟೆ ಮಾಡೋದು. ಅಲ್ಲಿ ಹಂಗೆ ಖುಷಿ ಮಾಡೋದು, ಅಲ್ಲೂ ಹಂಗೆ ಮಾಡ್ತಾ ಇದ್ದಾರೆ. ತುಂಬ ನಂಬಿಕೆಬಿಟ್ಟಿರೋ ಮಾಸ್ಟ್ರುಗಳು. ಇದು ಓದೋದ್ರಲ್ಲೆಲ್ಲ ಹೆಂಗೆ? ಮಿಡಲ್ಲ ಅಥವಾ ತುಂಬ ಚೆನ್ನಾಗಿ ಓದೋರ ಅಥವಾ ಓದ್ತಾನಿಲ್ವ? ಮಿಡಲ್ಲು ಏನೇ ಕಥೆ ಅದು ಮಾತ್ರ ಓದು ಮಾತ್ರ ಬಿಡ್ತಿರಲಿಲ್ಲ. ಇದ್ರ ಜೊತೆಗೆ ಇದೆಲ್ಲ ಮಾಡ್ಕೊಂಡು ಓದ್ತಾ ಇದ್ರು. ಕಂಪ್ಯೂಟ್ರೇ ನಂಬರ್ ತಗುವಾಗ ಕೈ ಹಿಡ್ಕೊಂಡು ಹಿಂಗೆ ಆಫೀಸಲ್ಲಿ 80 ಹುಡುಗರ ನಿಮ್ಮ ಮಗ ಹೈಯೆಸ್ಟು ನಂಬರ್ ತೆಗೆದಿರೋದು ಗೌಡ್ರೆ, ನೀವು ಟ್ರೈನಿಗೆ ಕಳಿಸ್ಬಿಟ್ಟು BH ಕೆಲಸ ಐತಿ ಏನಾರು ಅದ್ರ ಓದ್ಬಿಟ್ಟು ಈ ಸ್ಥಾನ ಕೇಳಿದ್ಬಿಟ್ಟ. ಇಂಟ್ರೆಸ್ಟ್ ಇಲ್ಲಿತ್ತು ಅವ್ರದ್ದು. ಈಗ ನೋಡಿ ಈಗ ನಿಮ್ಗೆ ಏನು ಅನ್ಸುತ್ತೆ? ಈಗ BH ಹೋಗಿ ಕೆಲಸ ಮಾಡಿಕೊಂಡು ಒಳ್ಳೆ ಸಂಬಳ ಬರೋದು ನಿಜ, ಆದರೆ ಈ ಥರ ಯಾರು ಬಂದು ನಿಮ್ಮನ್ನು ಮಾತಾಡ್ತಿರಲಿಲ್ಲ. ಇವಾಗ ಏನು ಅನ್ಸುತ್ತೆ? ಅದು ಬೆಸ್ಟ್ ಅನಿಸ್ತದೆ, ಇದು ಚೆನ್ನಾಗಿದೆ ಅನಿಸ್ತದೆಯಾ? ಆಗ ಸರ್ ಅಂತಂದರೆ ಒಂದು ಆಫೀಸಲ್ಲಿ ಕೆಲಸ ಮಾಡಿರಿ, BHಲ್ಲೇ ಕೆಲಸ ಮಾಡೋದು, ಲೈನ್ ಕೆಲಸ ಸಿಗ್ಬೋದು, ಜನ ಮಾತಾಡ್ತಿರೋ ಅಷ್ಟೇ, ಡ್ಯೂಟಿ ಮಾಡ್ತಿರೋ ಈ ಥರ ಇಂಥವ್ರು ಮಾಡ್ಬಿಟ್ಟು ಪಬ್ಲಿಕ್ಕಾಗಿ ಕರ್ನಾಟಕ ಜನ ನೋಡ್ತಿರಲಿಲ್ಲ ಅವನ. ಒಂದು ಆಫೀಸಲ್ಲಿ ನೋಡ್ರು ಅಷ್ಟೇ ಸಂಬಳ ಮನ್ನಾಗ ತಗೊಬರ್ತಿರು. ಇವತ್ತು ಲಕ್ಷ ನೋಡ್ತಾರಲ್ಲ ಅಷ್ಟೇ ಸಾಕು. ಇವಾಗ ಗಿಲ್ಲಿ ನಟ ಅಂದ್ರೆ ಎಲ್ರಿಗೂ ಗೊತ್ತು. ಸಣ್ಣ ಮುಗಿನ ತಗೊಳ್ಳಿಲ್ಲ. ನಿಜವಾದ ಹೆಸರು ಏನು ಅವ್ರದ್ದು? ಗಿಲ್ಲಿ ನಟರಾಜ್ ಅಂತ ಅವನ ಹೆಸರು. ನಟರಾಜು. ಸೊ ನಟರಾಜು ಗಿಲ್ಲಿ ನಟ ಆಗಿದ್ದು ಇದು ತೆಗೆದ್ಮೇಲೆ, ಶಾರ್ಟ್ ಫಿಲ್ಮ್ ತೆಗೆದ್ಮೇಲೆ. ಅಲ್ಲಿ ಈಗ ಸ್ಕೂಲಲ್ಲಿ ನಟರಾಜ್ ಅಂತಾನೆ ಇತ್ತು. ಅವನ ಹೆಸರು ಅವನ ಹುಟ್ಟ ಹೆಸರು ನಟರಾಜ್ ಅಂತ. ಈಗ ನೀವು ಸಿನಿಮಾ ನೋಡ್ತಿರ್ಲಿಲ್ವಾ? ನಿಮಗೆ ಈ ಫೇವ್ರೇಟ್ ಹೀರೋ ಎಲ್ಲ? ಆಗ ನನ್ನ ಮದುವೆ ಆದ್ಮೇಲೆ ಬಿಡ್ಬಿಟ್ಟೆ ಸರ್. ನನ್ನ ಮದುವೆ ಹೊತ್ತಿಗೆ 255 ಫಿಲಮ್ ನೋಡಿದ್ದು. ಓ, ನಿಮ್ಮಲ್ಲೇ ಇದೆ ಅದು? ನಮ್ಮ ಮುಂದೆ 5 ಆಳು 6 ಆಳು ನಮ್ಮ ಜೊತೆ, ನಮ್ಮ ವಯಸ್ಸವರು. ಒಬ್ಬ ಬರ್ಕೋಕೆ ನೋಡಿದ ಫಿಲಮ್ ಎಲ್ಲ 255 ಫಿಲಮ್ ನೋಡಿದ್ದು ನಾವು ಲಗ್ನ ಆಯ್ತು ಬಿಡ್ಬಿಟ್ಟೆ. ಈ ನೀವೆಲ್ಲ ಡ್ರಾಮಾ ಗೇಮ ಮಾಡೋದು, ನಾಟಕ? ಇಲ್ಲ ಸರ್, ನಮ್ಮ 5 ಜನ ಅಂತ ಆ ಥರ ಇಲ್ಲ ಸರ್. ನಿಮ್ಗೇನು ಅದು ಕಲೆ ಇರಲಿಲ್ಲ, ಜಸ್ಟ್ ನೋಡಿರಿ? ನೋಡ್ದು ಅಷ್ಟೇ. ನಮಗೂ ಆಗ ಕಷ್ಟ ಏನಾಯ್ತಿಲ್ಲ. ಏನು ನಾವು ನಾಟಕ ಆಡೋಕೆ ಒಂದು ಏನಷ್ಟು ಆಗ್ಬಿಡೋದು. ಆದರೆ ಯಾರು ಸೇರಲ್ಲ ಮಾತ್ರ ಇದ್ದೇವಂತೂ ಇಲ್ಲ ನಮ್ಮ ಇದಾಳಲ್ಲಿ. ಇದ್ದೇವಂತೂ ಇಲ್ಲ, ಬರವಣಿಗೆ ಇಲ್ಲ. ಇವತ್ತು ಹೆಬ್ಬೆಟ್ಟೆ. ಅದು ಇದಕ್ಕೋಸ್ಕರ ಅವ್ನು ಎಲ್ಲರೂ ಹೋಗಿದ್ದು ಬಿಡ್ಬಿಟ್ಟೆ ತೆಗಿ. ಯಾವಾಗ ಇದೊಂದು ಶಾರ್ಟ್ ಫಿಲಮ್ ತಗದ ನೋಡಿ, ಇವ್ನಿಗೆ ಎಲ್ಲರ ಹೋಗ್ಲಿ ಏನ ಮಾಡಿದ್ರು ಬಿಡ್ಬಿಟ್ಟೆ ತೆಗಿ. ಬಸವನ ಬಿಟ್ಟ ಬಿಡ್ಬಿಟ್ಟೆ ತೆಗಿ ಕೇಳ್ದೋಗ್ಬಿಟ್ಟು. ಈಗ ಮದುವೆ ಮಾಡ್ಬೇಕು ಅಂತ ಓಡಾಡಿದ್ರೆ ನೀವು ಅವ್ರಿಗೆ? ಇಲ್ಲ ಸರ್, ಮೊನ್ನೆ ಕೇಳ್ದೆ ನೀನು ಮದುವೆ ಮಾಡ್ಕೊಬಿಡ್ಲ, ಇನ್ನೂ 3 ವರ್ಷ ತಂಟ್ಕೊಳ್ಬೇಡ, ನಾ ಸುದ್ದಿನೂ ಎತ್ತಬೇಡ ಅಂತ ಅಂದ್ಬಿಟ್ಟು.